ಇವತ್ತು ಲಲಿತಾ ಸಹಸ್ರನಾಮದಲ್ಲಿ ದೇವಿಯ ಒಂದು ಏಕಾಂತ ಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ಇವತ್ತು ದರ್ಶನ ಮಾಡೋಣ. ಅಂದರೆ ನಾವು ಆ ಸ್ವರೂಪದಲ್ಲಿದ್ದಾಗ ಆ ಏಕಾಂತ ಹೇಗಿರುತ್ತೆ ಅಂತ. ಎಲ್ಲರಿಗೂ ಸ್ವತಂತ್ರ ಬೇಕು, ಯಾರಿಗೆ ಬೇಡ? ಆದರೆ ಸ್ವತಂತ್ರ ನಿಜವಾಗ್ಲೂ ಯಾವುದು? ಏನು ಸ್ವತಂತ್ರ ಅಂದರೆ ಯಾವುದು ಬಂಧನಕ್ಕೆ ಕಾರಣ ಆಗಿರುತ್ತೆ ಆ ಕರ್ಮದಿಂದ ನಮಗೆ ಸ್ವತಂತ್ರ ಬೇಕು. ಫಸ್ಟು ಬಂಧನಕ್ಕೆ ಕಾರಣ ನಮ್ಮ ಕರ್ಮನೇ ಅಲ್ವಾ? ಅದಕ್ಕೂ ಕಾರಣ ಕರ್ಮ ಮಾಡಿಸೋ ಮನಸ್ಸಲ್ವಾ? ಮನಸ್ಸು ಸಂಕುಚಿತವಾಗಿದ್ದರೆ ಮಾಡುವ ಕರ್ಮ ಏನು ಮಾಡ್ತೀರಾ ಬಂದ್ಸತ್ತೆ. ಆ ಸಂಕುಚಿತ ಮನಸ್ಸಿಂದ ನಮಗೆ ಬಿಡುಗಡೆ ಬೇಕು. ಮನಸ್ಸನ್ನು ಬಿಡುಗಡೆ ಬೇಕು ಅಂದರೆ ಮನಸ್ಸು ಅಮನಸ್ಸಾಗಬೇಕು. ಮೈಂಡ್ ಶುಡ್ ಬಿಕಮ್ ನೋ ಮೈಂಡ್. ಅಮನಸ್, ಇದನ್ನು ನಿರ್ಲಿಪ್ತ ಸ್ಥಿತಿ ಅಂತಾರೆ. ನಿರ್ಲಿಪ್ತ ಅಂದ್ರೇನು? ಯಾವ ಶೃಂಖಲೆಗಳೂ ಇಲ್ಲದೆ ಬಿಡಿಸ್ಕೊಂಡಿರೋದು, ಅಂಟದೆ, ಯಾವುದು ಕ್ಲಿಂಗಿಂಗ್ ಇಲ್ಲ, ಇಂತಹ ಸ್ಥಿತಿ. ಅಂದರೆ ಕರ್ಮದಲ್ಲಿ ಆಸಕ್ತಿ ಬಿಡಬಾರ್ದು, ಕರ್ಮ ಫಲದಲ್ಲಿ ಆಸಕ್ತಿ ಇಲ್ಲ. ಯಾವಾಗ ನಿಮ್ಮ ಮನಸ್ಸು ಡಿಸೈರ್ಲೆಸ್ ಆಗತ್ತೆ ಅದನ್ನು ನೋ ಮೈಂಡ್ ಅಂತಾರೆ. ಯಾವಾಗ ನಿಮ್ಮ ಮನಸ್ಸು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಅಲ್ಲಿ ಮನಸ್ಸು ಇಲ್ಲ ಅಂತ ಅರ್ಥ. ಆ ಮನಸ್ಸು ಎಕ್ಸ್ಪೆಕ್ಟ್ ಮಾಡಲ್ಲ, ಫಲಗಳನ್ನು ಅದು ಅದರಲ್ಲಿ ಆಸಕ್ತಿ ಇಲ್ಲ. ಇಂಥ ಸ್ಥಿತಿಯನ್ನು ವಿಶೃಂಖಲ ಅಂತ ಹೇಳ್ತೀವಿ. ಆ ದೇವಿ ಸ್ವತಂತ್ರಳು, ಅವಳಿಗೆ ಯಾವ ಬಾಧೆನೂ ಇಲ್ಲ. ಸ್ವತಂತ್ರಳವಳು, ಅವಳನ್ನು ಜ್ಞಾಪಿಸ್ಕೊಂಡ್ರೆ ನಮಗೆ ಸ್ವತಂತ್ರ ಸಿಗತ್ತೆ. ಅವಳು ಯಾರು ಅಂತ ತಿಳ್ಕೊಂಡ್ರೆ ನೀವು ಸ್ವತಂತ್ರರು. ಕರ್ಮ ಮಾತ್ರ ಬಿಡಬಾರ್ದು. ನೋಡಿ, ಸ್ವತಂತ್ರವಾಗಿರಬೇಕು ಅಂದರೆ ಎಲ್ಲ ಬಿಟ್ಟೊಟ್ಟೋಗ್ಬೇಕು. ನಂಗೆ ಫ್ರೀಡಮ್ ಬೇಕು, ನನಗೆ ಗಂಡನೂ ಬೇಡ, ಮಕ್ಕಳು ಬೇಡ, ಮನೆಯೂ ಬೇಡ, ಸಂಬಂಧನೂ. ಕರ್ಮದಲ್ಲಿ ನೀವು ಮಾಡಬೇಕು. ಹೇಗೆ ಮಾಡಬೇಕು? ಲೋಕ ಸಂಗ್ರಹಕ್ಕಾಗಿ ಮಾಡಬೇಕು. ಯಾವ ರೀತಿ ಜನಕ ಇದ್ದ ಆ ರೀತಿ ಇರಬೇಕು. ತತ್ವಜ್ಞಾನ ಇರಬೇಕು, ಆದರೂ ಸಂಸಾರದಲ್ಲಿರಬೇಕು. ತತ್ವಜ್ಞಾನ ಇರಬೇಕು, ಸಂಬಂಧ ಇರಬೇಕು. ತತ್ವಜ್ಞಾನ ಇರಬೇಕು, ಪ್ರಪಂಚದಿಂದ ಬಿಡಬಾರ್ದು, ಪ್ರಪಂಚಕ್ಕೇನಾದರೂ ಒಳ್ಳೇದು ಮಾಡ್ತಾ ಇರಬೇಕು. ಹಾಗೆ ತಾಯಿ ಎಲ್ಲ ಇದ್ದರೂ ಕೂಡ, ಎಲ್ಲ ಸಂಬಂಧ, ಒಂದು ಕುಟುಂಬ, ಪರಿವಾರ ಎಲ್ಲ ಇದ್ದರೂ ಎಲ್ಲ ಜೊತೆ ಇದ್ದು ತಾನು ಹೇಗೆ ಪ್ರಪಂಚನ ನೋಡ್ಕೋತಾ ಇದ್ದಾಳೆ ಆ ರೀತಿ ನಾವಿರಬೇಕು. ಇದಕ್ಕೆ ಹೇಳ್ತಾರೆ, ದೇವಿ ಎಲ್ಲಿದ್ದಾಳೆ? ಯಾವುದಕ್ಕೂ ಅಂಟ್ಕೊಳ್ಳದೆ ಇದ್ದರೆ ಸ್ಪೇಸಲ್ಲಿ ಇರ್ತೀವಿ. ನಮ್ಮ ದೇಹ, ಮನಸ್ಸು, ಬುದ್ಧಿ, ಅಹಂಕಾರ ಎಲ್ಲ ಬಿಟ್ಟು ಕೂತಿದ್ದಾಗ ವಿ ಎಕ್ಸ್ಪೀರಿಯನ್ಸ್ ದಿ ಸ್ಪೇಸ್. ಆಕಾಶವನ್ನು ನಮ್ಮಲ್ಲಿ ನಾವು ಅನುಭವಿಸ್ತೀವಿ. ಆಗಲೇ ದೇಹ ತೇಲಾಡೋ ಹಂಗಾಗುತ್ತೆ. ಸೂಕ್ಷ್ಮದಲ್ಲಿ ನಾವಿರ್ತೀವಿ, ಸೂಕ್ಷ್ಮದಲ್ಲಿ ಇರ್ತಾಳವಳು. ಆ ಥರ ಇದ್ದಾಗಲೇ ಅದನ್ನು ಏಕಾಂತ ಅಂತ ಹೇಳ್ತಾರೆ. ಒಳಗೂ ಹೊರಗೂ ಏಕಾಂತವಾಗಿರೋದು. ಎಷ್ಟೋ ಜನ ಏನು ಮಾಡ್ತಾರೆ, ಅರಣ್ಯಕ್ಕೆ ಹೋಗ್ತಾರೆ, ಏಕಾಂತವಾಗಿರ್ಬೇಕು ಅಂತ ನದಿ ತೀರಕ್ಕೆ ಹೋಗಿ ಕೂತ್ಕೊಳ್ತಾರೆ, ಗುಹೆಗೆ ಹೋಗ್ತಾರೆ. ಮನೆಯಲ್ಲಿ ಗೃಹಸ್ಥರಾದರೆ ಏನು ಮಾಡ್ತಾರೆ, ಒಂದು ದೇವ್ರ ಮನೆ ಅಂತ ಮಾಡ್ಕೊಂಡು ಅಲ್ಲಿಗೆ ಹೋಗ್ತಾರೆ, ದೇವಸ್ಥಾನಕ್ಕೆ ಹೋಗ್ತಾರೆ. ಯಾವುದು ಏಕಾಂತವೋ ಹೊರಗೆ ಅದನ್ನು ಹುಡ್ಕೊಂಡು ಹೋಗಿ ಕೂತ್ಕೋತೀವಲ್ಲ. ಯಾಕೆಂದರೆ ನಮ್ಮ ಒಳಗಡೆನೂ ಏಕಾಂತ ಬೇಕು ಅಂತ ಅವಶ್ಯಕತೆ ಇಲ್ಲ. ಆದರೂ ಕೂಡ ನಾವು ನಮ್ಮ ಮನಸ್ಸನ್ನು ಮೀರಿ ಹೋಗೋದಕ್ಕೆ ಅಂಥ ಜಾಗಗಳೆಲ್ಲ ಹುಡ್ಕೋತೀವಲ್ಲ. ಅಂಥ ಜಾಗ ಎಲ್ಲ ಏಕಾಂತವಾದ ಪ್ರದೇಶ, ಸ್ಪೇಸ್ನಲ್ಲಿದೆ. ನಾವು ಗಲಾಟೆ ನಡೀತಾ ಇರಲಿ, ಹೊರಗಡೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಟ್ರೆ, ಒಳಗಡೆ ನಮ್ಗೆ ಏಕಾಂತ ಇದ್ದರೆ ಒಳಗಡೆ ಆ ಸ್ಪೇಸಲ್ಲಿ ಒಂದು ಇರ್ತೀವಲ್ಲ, ಅದನ್ನು ವಿವಿಕ್ತ ಅಂತ ಹೇಳ್ತಾರೆ. ವಿವಿಕ್ತ ಅಂದರೆ ಏಕಾಂತವಾಗಿರೋ ಸ್ಥಿತಿ. ಅದಕ್ಕೆ ನನಗೆ ಈ ಹೆಸರು ಇಷ್ಟ ಬಂದು ನಮ್ಮ ಮೆಡಿಟೇಷನ್ ಹಾಲ್ಗೆ ವಿವಿಕ್ತ ಅಂತ ಹೆಸರಿಡೋಣ ಅಂತ ಆಸೆ ಆಗುತ್ತೆ. ವಿವಿಕ್ತ ಅಂದರೆ ಏಕಾಂತವಾಗಿರೋ ಸ್ಥಿತಿ. ಈಗ ವಿವಿಕ್ತ ಅಂದಾಗ ಅಲ್ಲಿ ನಮಗೆ ಬೇಕಾದಷ್ಟು ಗೋಚರಗಳಾಗುತ್ತೆ. ಏಕಾಂತವಾಗಿದ್ದಾಗ ವಿವಿಕ್ತಸ್ಥ, ವಿವಿಕ್ತದಲ್ಲಿ ಅವಳು ಇದ್ದಾಳೆ,
ವಿವಿಕ್ತಸ್ಥ ಅಂದರೆ ಅಲ್ಲಿ ಅವಳು ಇದ್ದಾಳೆ ಏಕನಿಷ್ಠೆಯಲ್ಲಿ. ಈಗ ನಾವು ಗಮನಿಸಿ, ನಾವು ಮೆಡಿಟೇಷನ್ ಮಾಡುವಾಗ ತುಂಬ ಗಮನಿಸಬೇಕು ನಮ್ಮ ಮನಸ್ಥಿತಿ ಹೇಗಿದೆ, ನಾವು ಹೇಗಿದ್ದೀವಿ ಅಂತ. ಆಗ ನಮಗೆ ಗೊತ್ತಾಗತ್ತೆ ಆಕಾಶ ತತ್ವ ಏನಿದೆ ದಟ್ ಈಸ್ ದಿ ಹೈಯೆಸ್ಟ್ ಪ್ರಿನ್ಸಿಪಲ್ ಅಲ್ವಾ. ಆಕಾಶವನ್ನು ಸಂಸ್ಕೃತದಲ್ಲಿ ವಿಯತ್ ಅಂತ ಹೇಳ್ತಾರೆ. ವಿಯತ್ ಆದಿ, ವಿಯತ್ತಾದ್ಮೇಲೆ ಆಕಾಶ ಆದಮೇಲೆ ವಾಯು ಆದಮೇಲೆ ಅಗ್ನಿ ಜಲ ಪೃಥ್ವಿ ಎಲ್ಲವೂ ಕೂಡ ವಿಯದಾದಿ ಅಂತ ಹೇಳಿದಾಗ ವಿಯತ್ ಆದಿ, ಆಕಾಶದಿಂದ ಹಿಡಿದು ಎಲ್ಲವೂ ಕೂಡ ಅಂದರೆ ಅದನ್ನು ಮೀರಿ ಇದ್ದಾಳವಳು. ವಾಯು ಅಗ್ನಿ ನೀರು ಎಲ್ಲ ಅದು ಬಹಳ ಬಿಡುಗಡೆ ಸ್ಥಿತಿ. ಇದನ್ನು ಮೆಡಿಟೇಷನ್ನಲ್ಲಿ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಯಾವಾಗ ನೀವು ಆಕಾಶ ತತ್ವದಲ್ಲಿ ಇರ್ತೀರಾ, ಬಾಡಿ ತೇಲಾಡ್ತಿರುತ್ತೆ, ನಿಮ್ಗೆ ಅನುಭವಕ್ಕೆ ಬರುತ್ತೆ. ಇದು ಮುಕ್ತಿ ಅಂತ ಹೇಳ್ತಾರೆ. ಯಾವಾಗ ಧ್ಯಾನದಲ್ಲಿ ಕೂತ್ಕೊಂಡು ಬಾಡಿಯಿಂದ ಮುಕ್ತಿ ಸ್ವಲ್ಪ ಹೊತ್ತಾದ್ರೂ ಇದನ್ನ ಮುಕ್ತಿ ಕೊಡುವಳು, ಮುಕ್ತಿಯನ್ನು ಕೊಡುವಳು. ಮೆಡಿಟೇಷನಲ್ಲಿ ಮುಕ್ತಿ ಸಿಗತ್ತ, ಅವಳು ಕೊಡ್ತಾಳೆ. ಅದು ನಮಗೆ ಅದು ಪಡ್ಕೋಬೇಕು. ಅದನ್ನು ಮುಕುಂದ ಅಂತ ಹೇಳ್ತಾರೆ. ಮುಕ್ತಿ ಮುಕುಂದ, ಕೃಷ್ಣನ ಒಂದು ಸ್ಥಿತಿ ಅದು. ಮುಕುಂದ ಅಂತ ಅವನಿಗೆ ಹೆಸರು ಹೇಳ್ತೀವಿ ನಾವು ಅಲ್ವಾ. ವಿಶೃಂಖಲ ವಿವಿಕ್ತಸ್ಥ ಅಂದರೆ ಏಕಾಂತದಲ್ಲಿ ಕೂತ್ಕೊಳ್ಳೋದು, ಸ್ವತಂತ್ರಳು. ವಿವಿಕ್ತಸ್ಥ ವಿಯದಾದಿ ಜಗತ್ ಪ್ರಸೂಹು. ವಿಯತ್ ಆದಿ, ವಿಯತ್ನ ಅಂದರೆ ಆಕಾಶವನ್ನು ಒಳಗೊಂಡು ಎಲ್ಲವನ್ನೂ. ಜಗತ್ ಪ್ರಸೂಹು, ಈ ಜಗತ್ತನ್ನು ಅವಳು ಆಕಾಶವನ್ನೇ ಹಡೆದಿದ್ದಾಳೆ. ಜಗತ್ ಪ್ರಸೂಹಿ ವಿಯದಾದಿ ಜಗತ್ ಪ್ರಸೂಹು ಎಲ್ಲ ವಿಯತ್ತಿನಿಂದ ಹಿಡಿದು ಆಕಾಶದಿಂದ ಹಿಡಿದು ಭೂಮಿವರೆಗೆ, ಭೂಮಿಯಲ್ಲಿರೋ ಎಲ್ಲ ಜೀವರಾಶಿಗಳನ್ನು ಹಡೆದಿದ್ದಾಳೆ ಅವಳು. ಪ್ರಸವಿತ್ರಿ ಅಂತಲೇ ಹೇಳಿಲ್ವಾ. ವಿಯದಾದಿ ಜಗತ್ ಪ್ರಸೂಹು ಅಂತ ಹೇಳ್ತೀವಿ. ಮುಕ್ತಿ ನಿಲಯ ವಿಯದಾದಿ ಜಗತ್ ಪ್ರಸೂಹು. ಎಲ್ಲವೂ ಶಕ್ತಿ ಒಂದು ಬಿಂದುನಲ್ಲಿದೆ ಅಂತ ಹೇಳ್ತೀವಿ. ನನಗೆ ಹಾಗೆ ಅನಿಸುತ್ತೆ. ಇಷ್ಟು ಜಾಗದಲ್ಲಿ ಶಕ್ತಿ ಎಲ್ಲಿದೆ ಅಂದರೆ ಮೂಲ ವಿಗ್ರಹದಲ್ಲಿದೆ. ಯಾವುದು ಪ್ರಥಮವಾಗಿ ನಾವು ಪ್ರತಿಷ್ಠಾಪನೆ ಮಾಡ್ತೀವಿ ಒಂದು ಜಾಗದಲ್ಲಿ, ಇದು ಮೂಲ ವಿಗ್ರಹ ಅಂತೀವಿ. ಆ ಮೂಲ ವಿಗ್ರಹ ರೂಪಿಣಿ ನಾವು ಫಸ್ಟು ಗಮನ ಕೊಡಬೇಕಾಗಿದ್ದು ಮೂಲ ವಿಗ್ರಹಕ್ಕೆ. ಆ ಮೂಲ ವಿಗ್ರಹದಿಂದ ಒಂದೊಂದೇ ಹೊರಗಡೆ ಬಂದಿರುತ್ತೆ ಮೂಲ ವಿಗ್ರಹ. ಇಲ್ಲಿ ಮೂಲ ವಿಗ್ರಹ ನಾನು ಉದಾಹರಣೆ ಕೊಡಬೇಕಾದ್ರೆ ಜೀವಂತವಾದ ಉದಾಹರಣೆ ಕರುಣಾಕ್ಷಿ ಪಾದ. ಆ ಕರುಣಾಕ್ಷಿ ಪಾದ ಏನಿದೆ ದೇವಿದು, ಇದೇ ನಮಗೆ ಮೂಲ ವಿಗ್ರಹ. ಈ ಮೂಲ ವಿಗ್ರಹ ಆದಮೇಲೆ ಗಣಪತಿ, ಸುಬ್ರಹ್ಮಣ್ಯ, ನವಗ್ರಹಗಳು, ಎಲ್ಲೆಲ್ಲಿ ಏನೇನು ಬೇಕೋ, ಆದಿಗುರು ದಕ್ಷಿಣಾಮೂರ್ತಿ, ದೀಕ್ಷೆ ಕೊಡೋದಕ್ಕೆ ಗಾಯತ್ರಿ, ಗುರು ಶಂಕರಾಚಾರ್ಯರು, ಎಲ್ಲವೂ ತಾನೇ ಬಂದ್ಬಿಡ್ತು. ಎಲ್ಲ ಬಂದ್ಬಿಡ್ತು. ಮೂಲ ವಿಗ್ರಹ ಒಂದು. ಆ ಮೂಲ ವಿಗ್ರಹ ರೂಪಿಣಿ ಆ ತಾಯಿಯನ್ನು ಮೂಲ ವಿಗ್ರಹದಲ್ಲಿ ನಾವು ಜಪ ಮಾಡೋದು, ಪೂಜೆ ಮಾಡೋದು ಮಾಡ್ತಾ ಇದ್ರೆ ಅಲ್ಲಿಂದ ಮಿಕ್ಕಿದೆಲ್ಲವನ್ನೂ ಕೂಡ ತಾನು ತನಗೆ ಸಂಸಾರ ಏನೇನು ಬೇಕೋ ಎಲ್ಲ ತಾನು ಸೃಷ್ಟಿ ಮಾಡಿಬಿಡ್ತಾಳೆ. ಅವಳ ಸಂಸಾರ, ಅವಳ ಒಂದು ಪ್ರಪಂಚ ಅದೆಲ್ಲ ನೋಡ್ತಾ ಇದ್ರೆ ನಮ್ದೇನೂ ಇಲ್ಲ, ಏನೋ ಒಂದು ಬಂದು ಹೋಗುವಂಥ ಒಂದು ಮಿಣುಕುಳ ಥರ ಅದನ್ನು ನಮಗೆ ಅನಿಸುತ್ತೆ. ಅಯ್ಯೋ ಏನಿದೆ, ಅವಳು ಅಷ್ಟೊಂದು ಜನ ನೋಡ್ಕೋತಾ ಇದ್ದಾಳೆ, ಅಷ್ಟೊಂದು ಮಾಡ್ತಾಳೆ, ನಮ್ದೇನಿದೆ ಕೆಲಸ, ನಾವು ಇಷ್ಟೇ ಮಾಡ್ತಾ ಇರೋದು, ಎಷ್ಟು ದುರಹಂಕಾರ ಪಡ್ತೀವಲ್ಲ. ನಮ್ಮ ಸಂಸಾರವನ್ನು ನಾಶ ಆಗೋಗುತ್ತೆ. ನಮ್ಮ ಸಂಸಾರ ಭಾವನೆ ಅಂದರೆ ಭವರೋಗವನ್ನು ನಾಶ ಆಗತ್ತೆ. ಸಂಸಾರ ನಾಶ ಮಾಡ್ತಾಳೆ. ಸಂಸಾರ ನಾಶ, ಭವರೋಗ ನಮಗೆ ನಾಶ, ಎಲ್ಲ ರೋಗವಿಲ್ಲದ ಒಂದು ಭಾವಕ್ಕೆ ಅವಳು ಅನುಗ್ರಹ ಕೊಡ್ತಾಳೆ. ಸಂಸಾರ ಅನ್ನೋ ರೋಗ ಹೋಗೋದಕ್ಕೆ ಒಂದು ಭಾವ ಬರಬೇಕಲ್ಲ, ಅನುಗ್ರಹವನ್ನು ಅವಳು ಕೊಡ್ತಾಳೆ. ನಾವೇನು ಹೇಳ್ತೀವಿ ಅವಳನ್ನು ಮೂಲ ವಿಗ್ರಹ ರೂಪಿಣಿ ಭವದ ಅಂತ ಹೇಳ್ತೀವಿ. ಭವ ಸಂಸಾರ, ಭವರೋಗ ನಾಶ ಮಾಡ್ತಾಳೆ. ವೈದ್ಯರು ಹೇಗೆ ರೋಗವನ್ನು ಶಮನ ಮಾಡ್ತಾರೋ ಹಾಗೆ ಅವಳು ಈ ಒಂದು ಮರಣರೂಪವಾದ ಸಂಸಾರದಿಂದ ನಮಗೆ ಮುಕ್ತಿಯನ್ನು ಕೊಟ್ಟು ನಮಗೆ ಆ ಒಂದು ಇದನ್ನು ನಾಶ ಮಾಡ್ತಾಳೆ. ಆ ಭಾವನ ನಾಶ ಮಾಡ್ತಾಳೆ. ಭವರೋಗ, ಭವಚಕ್ರ ಪ್ರವರ್ತಿನಿ. ನಮಗೆ ಭವಚಕ್ರ ಅಂತ ತಿಳ್ಕೊಬೇಕು. ಇವಾಗ ಏನಾಗ್ತದೆ, ಬೆಳಗಾಯಿತು ರಾತ್ರಿ ಆಯಿತು ಒಂದು ಚಕ್ರ, ಅದೇ ಥರನೇ ಮಗು ಆಗಿದ್ವಿ, ಇವಾಗ ಒಂದು ಮುಪ್ಪಾಗೋವರೆಗೂ ಒಂದು ಚಕ್ರ. ಹಾಗೆ ನೋಡಿ ಸಂಸಾರ ಚಕ್ರ ಉರುಳ್ತಾನೆ ಇದೆ. ಹುಟ್ಟು ಸಾವಿನ ಚಕ್ರ. ಸತ್ತವನು ಹುಟ್ಟಲೇಬೇಕು, ಬೇರೆ ದಾರಿನೇ ಇಲ್ಲ.
ತಿರುಗ್ತಾ ಇದೆ ತಿರುಗ್ತಾ ಇದೆ ತಿರುಗ್ತಾ ಇದೆ, ಪುನರಪಿ ಜನನಂ ಪುನರಪಿ ಮರಣಂ ಅಂತ ಹೇಗೆ ಭಜಗೋವಿಂದಂನಲ್ಲಿ ಶಂಕರಾಚಾರ್ಯರು ಹೇಳಿದ್ದಾರೆ, ಹಾಗೆ ಭವಚಕ್ರ ಪ್ರವೃತ್ತಿನಿ ನೋಡ್ತಾ ಇದ್ದಾಳೆ. ಅವಳು ಆ ಚಕ್ರದಿಂದ ಹೊರಗಡೆ ಬಂದ ತಕ್ಷಣ ನಾವು ಅವಳನ್ನು ಸೇರ್ಕೊಂಡ್ಬಿಡ್ತೀವಿ. ಇಷ್ಟಕ್ಕೆ ನಾವು ಕಾಯ್ತಾ ಇರಬೇಕು, ಯಾವಾಗ ಹೊರಗಡೆ ಬರೋದು. ಸಹಾಯ ಮಾಡ್ತಾ ಇದ್ದಾಳೆ, ಆಟ ಆಡ್ತಾ ಇದ್ದಾಳೆ, ತಿರುಗಿಸ್ತಾ ಇದ್ದಾಳೆ, ಅದೇ ಸಹಾಯ ಮಾಡ್ತಾ ಇದ್ದಾಳೆ, ಯಾವಾಗ ಅವಳ ಜೊತೆ ನಾವು ಸೇರ್ಕೊಳ್ತೀವೋ ಅಂತ. ಯಾರು ಭವಚಕ್ರದಲ್ಲಿ ಇದ್ದು ಅವಳು ಕೊಡೋದೆಲ್ಲ ತಗೊಂಡು ಕಲಿತಾರೋ ಅವರಿಗೆ ವೇದದಲ್ಲಿ ಕಡೆ ಭಾಗ ಉಪನಿಷತ್ತು ಅಂದರೆ ಅವಳ ಹತ್ರ ಇದ್ದು ಕೇಳೋದದು ಉಪನಿಷತ್ತು. ಅವಳ ಹತ್ರ ಕೂತ್ಕೊಂಡು ಕೇಳೋದು. ಧ್ಯಾನದಲ್ಲಿ ನಮಗೆ ಗೋಚರವಾಗೋದು ಕೂಡ ಉಪನಿಷತ್ತು, ಋಷಿಗಳಿಗೆ ಗೋಚರವಾಗಿದ್ದು ಉಪನಿಷತ್ತು. ಹಾಗೆ ಆ ವೇದದ ಸಾರ ನಮಗೆ ಗೊತ್ತಾಗುತ್ತೆ. ಅದು ಯಾವ್ಯಾವ ರೂಪದಲ್ಲಿ ಗೊತ್ತಾಗುತ್ತೆ? ಕಾವ್ಯದಲ್ಲಿ ಗೊತ್ತಾಗ್ಬೋದು, ಕವಿತೆಯಿಂದ ಗೊತ್ತಾಗ್ಬೋದು, ನಮಗೆ ಛಂದಸ್ಸು ನಮ್ಮಿಂದ ಹೊರಗೆ ಬರುತ್ತೆ. ಪಾದಗಳು ಏನು ಅಕ್ಷರಗಳು ಜೋಡಿಸ್ಕೊಂಡೇ ಬರುತ್ತೆ ಒಳಗಡೆಯಿಂದ, ಪಾದಗಳ ಸ್ವರೂಪ ಗೊತ್ತಾಗತ್ತೆ. ಭಗವದ್ಗೀತೆ 4 ಪಾದದಲ್ಲಿದೆ ಅಂತ ಹೇಳ್ತಾರೆ. ಹಾಗೇನೆ ಸರ್ವಜ್ಞ ಪದ 3 ಪಾದದಲ್ಲಿದೆ ಅಂತ ಹೇಳ್ತಾರೆ. ಆ ವೇದ ಸಾರ ನಮಗೆ ಗೊತ್ತಾಗತ್ತೆ. ಆ ಛಂದಸ್ಸು, ವೇದ ಸಾರ ಛಂದಸ್ಸು ನಮಗೆ ಗೊತ್ತಾಗತ್ತೆ. ಅವಳ ಜೊತೆ ಇರ್ತಾ 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 ವಿಶೃಂಖಲ ವಿವಿಕ್ತಸ್ಥ ಅದೆಲ್ಲ ಕರೆಕ್ಟಾಗಿ ಹೇಳುವಾಗ ಇಲ್ಲಿ ಒಂದೊಂದಕ್ಕೂ ಹೆಸರನ್ನ ಕನೆಕ್ಟ್ ಮಾಡ್ತಾ ಹೋದರೆ ನಮಗೆ ಒಂದು ದೊಡ್ಡ ಬಿಗ್ಗರ್ ಪಿಕ್ಚರ್ ಬರುತ್ತೆ. ಏನು ಇದು ಹೇಗೆ ಆಗ್ತಾ ಇದೆ ಅಂತ. ವೇದಸಾರ, ಮಂತ್ರಸಾರ, ಮನನ ತ್ರಾಯತೆ ಇತಿ ಮಂತ್ರ ಅಂತೀವಿ. ನಮ್ಮ ಚಿಂತೆಯಿಂದ ದೂರ ಮಾಡೋದು ಮಂತ್ರ ನಮ್ಮನ್ನು ರಕ್ಷಣೆ ಮಾಡುತ್ತೆ. ಅದಕ್ಕೆ ಅವಳ ಜಪವನ್ನು ನಾವು ಮಾಡಬೇಕು. ಎಲ್ಲ ಮಂತ್ರಗಳ ಸಾರ ಆ ಪರಬ್ರಹ್ಮ ಸ್ವರೂಪ. ಮಂತ್ರಗಳ ಉದ್ದೇಶ ನಮ್ಮನ್ನು ಭಗವತ್ ಪ್ರಾಪ್ತಿಯನ್ನು ಕೊಡುವುದೇ ಆ ಮಂತ್ರಗಳ ಉದ್ದೇಶ. ಛಂದಸ್ಸಾರ, ಮಂತ್ರಸಾರ ಅದೇ ನಾವು ಹೇಳ್ತಾ ಇದ್ರೆ ಮಂತ್ರಸಾರ ತಲೋಧರಿ ಅಂತ ಹೇಳ್ತೀವಿ. ಇದೊಂದು ರಹಸ್ಯವಾದದ್ದು ಒಂದು ನಾಮವನ್ನು ಮಧ್ಯದಲ್ಲಿ ಸೇರಿಸ್ತಾರೆ. ಯಾರು ಯೋಗಿಗಳೋ ಅವರು ಎಲ್ಲ ನಾಮಕ್ಕಿಂತ ಈ ನಾಮವನ್ನು ಅಂಡರ್ಲೈನ್ ಮಾಡ್ತಾರೆ. ಇದ್ಯಾಕೆ ಮಧ್ಯದಲ್ಲಿ ತಲೋಧರಿ ಬಂತು, ಅವಳ ಸೊಂಟ ಸಣ್ಣದಾಗಿದೆ ಅಂತ ಇಷ್ಟೆಲ್ಲ ಸೀರಿಯಸ್ ಆಗಿ ಹೇಳ್ತಾ ಇರ್ಬೇಕಾದ್ರೆ ಮಧ್ಯದಲ್ಲಿ ಏನು ಬಂತು? ಅದು ತಲೋಧರಿ ಅಂದರೆ ಬರೀ ಹೊಟ್ಟೆ ತೆಳ್ಳಗಿರೋಳು ಅಥವಾ ಸೊಂಟ ಚಿಕ್ಕದಿರೋಳು ಅಷ್ಟೇ ಅರ್ಥ ಅಲ್ಲ. ಅದು ಪದಾರ್ಥ ಆಗಿರ್ಬೋದು. ತಲೋದರಿ ಉದರ ಸಣ್ಣಗಿರೋಳು ಅಂತ. ಆದರೆ ಮೆಡಿಟೇಷನ್ ಮಾಡೋರಿಗೆ, ಯೋಗಿಗಳಿಗೆ ಧ್ಯಾನದಲ್ಲಿ ಗೊತ್ತಾಗುತ್ತೆ. ಎಲ್ಲಿ ಮಣಿಪುರ ಚಕ್ರ ಇದೆ ಆ ಚಕ್ರದಲ್ಲಿ ಸ್ವಲ್ಪ ಸಣ್ಣದಾಗಿ ಕುಂಡಲಿನಿ ಬಹಳ ಸೂಕ್ಷ್ಮವಾಗಿ ಹರಿಬೇಕು. ಅದು ಕ್ರೂಷಿಯಲ್ ಪಾಯಿಂಟ್ ಯೋಗಿಗಳಿಗೆ. ಮೂಲಾಧಾರದಲ್ಲಿ ಜಾಗೃತಿ ಮಾಡಿಬಿಡ್ತಾರೆ. ಸ್ವಾಧಿಷ್ಠಾನದಲ್ಲಿ ಅನ್ನೋಷ್ಟೊತ್ತಿಗೆ ಅವಳು ಮನೆ ಬಿಟ್ಟಿರ್ತಾಳೆ ಕುಂಡಲಿನಿ ಶಕ್ತಿ. ಸರ್ಪಾಕಾರದಲ್ಲಿ ಮಲಗಿದ್ದವಳು ಎದ್ದಿರ್ತಾಳೆ. ಆದರೆ ನಮ್ಮಲ್ಲಿ ಕಂಪ್ಲೀಟಾಗಿ ಅಗ್ನಿಖಂಡ ದಾಟಬೇಕು. ನಮ್ಮಲ್ಲಿ ಆ ತಮೋಗುಣ ನಾವು ಬಿಡಬೇಕು. ಎಷ್ಟೊಂದು ಜಡತ್ವ ಇದೆ. ಬಹಳ ಕಷ್ಟಪಟ್ಟು ಎಬ್ಸಿರ್ತೀವಿ, ಜನ್ಮಾಂತರ ನಿದ್ರೆಯಿಂದ ಎದ್ದಿರ್ತೀವಿ. ಅಲ್ಲಿಗೆ ಹೋಗುವಾಗ ಆ ದೇವಿ ನಿಜವಾಗ್ಲೂ ಕೂಡ ತೆವಳುಕೊಂಡು ಹೋಗಬೇಕು. ಅಷ್ಟು ಚಿಕ್ಕ ಜಾಗ ಅದು ಒಳಗಡೆ. ಆ ನಾಳ ಅನ್ನೋದು ಅಷ್ಟು ಚಿಕ್ಕದು. ಮೂಲಾಧಾರ ದಾಟ್ತು, ಓಕೆ. ನಾವೇನಾದರೂ ಸರಿಯಾಗಿ ಅದನ್ನು ರೆಗ್ಯುಲೇಟ್ ಆಗಿ ಮಾಡದೇ ಇದ್ದರೆ, ಅದನ್ನು ಕರೆಕ್ಟ್ ಚಾನೆಲ್ ಮಾಡದೇ ಇದ್ದರೆ ಇಂದ್ರಿಯ ಭೋಗಕ್ಕೆ ಬಂದ್ಬಿಡುತ್ತೆ, ಇಳಿದು ಬಿಡುತ್ತೆ ಎನರ್ಜಿ. ಮೇಲಕ್ಕೆ ಹೋಗ್ತಾ ಹೋಗ್ತಾ ನಮಗೆ ಆ ಒಂದು ಪಾಯಿಂಟ್ ಇದೆಯಲ್ಲ, ಆ ಹೊಸಲು ದಾಟೋದು ಭಾಳ ಕಷ್ಟ. ಅಲ್ಲೇ ಎಷ್ಟೋ ಜನ ಬಿದ್ದು ಹೋಗ್ತಾರೆ. ಅದನ್ನು ದಾಟೋದಾಗ ಅದು ಆ ಜಾಗ ತುಂಬ ತೆಳ್ಳಗಿರೋದ್ರಿಂದ ಮಣಿಪುರದಲ್ಲಿ ಅವಳ ತಲೋದರಿ, ತೆಳ್ಳಗಿರುವಂತಹ ಸೊಂಟ ಇರೋಳು ಅಥವಾ ಹೊಟ್ಟೆ ತೆಳ್ಳಗಿರೋಳು ಅಂತ ಅರ್ಥ ಇದ್ರೂ ಕೂಡ ಅದು ಯೋಗ ಭಾಷೆಯಲ್ಲಿ ಆ ಮೂಲಾಧಾರದಲ್ಲಿ ಆ ಚಕ್ರದಲ್ಲಿ ಆ ಚಕ್ರ ಭೇದಿಸಿಕೊಂಡು ಹೋಗುವಾಗ ಆ ಜಾಗ ಬಹಳ ಸಣ್ಣಗಿದೆ. ಅಲ್ಲಿ ಅವಳು ಹೋಗಬೇಕು ತಲೋಧರಿ. ಅದು ಒಂದು ದೇವಿಯ ಒಂದು ವೇದ ದೃಷ್ಟಿಯಿಂದ, ಯೋಗ ದೃಷ್ಟಿಯಿಂದ ಎನರ್ಜಿ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಯಾವ ರೀತಿ ಅದನ್ನು ಹಾಕಿದ್ದಾರೆ. ಸಾಕಾರ ರೂಪ ಇದು ದೇವಿನ ಮಹಾರಾಜ್ಞಿ ಅಂತ ಹೇಳ್ತೀರಲ್ಲ, ಒಂದು ವೈಭವವನ್ನು ತೋರಿಸುವಂತಹ ರೂಪ. ಇಲ್ಲಿ ಶ್ರೀದೇವಿಯ ವರ್ಣನೆ ಚರ್ಮಚಕ್ಷುವಿನಿಂದ ನೋಡಕ್ಕೆ ಸಾಧ್ಯ ಇಲ್ಲ. ಫೋಟೋಲ್ ನೋಡ್ಬೋದು, ಬ್ಯೂಟಿಫುಲ್ ಆಗಿದ್ದಾಳೆ. ಆದರೆ ಆ ಯೋಗಿಗಳ ಕಣ್ಣಲ್ಲಿ ನೋಡಬೇಕಾದ್ರೆ, ಯೋಗ ಕಣ್ಣಲ್ಲಿ ಅದು 3ನೇ ಕಣ್ಣಲ್ಲೇ ನೋಡಬೇಕು.
ಅದು ಚರ್ಮ ಚಕ್ಷುವಿಗೆ ಸಿಕ್ಕಲ್ಲ. ಅದನ್ನು ಆತ್ಮವೈಭವ ಅಂತಾರೆ. ಮಣಿಪುರ ದಾಟ್ಬಿಟ್ರಂತೂ ಆತ್ಮವೈಭವವನ್ನು ತೋರಿಸ್ತಾಳೆ. ಏನು ಅಂತ ಆತ್ಮವೈಭವ ಅದು. ಅವಳ ಒಂದು ಲಲಿತಾ ಸಹಸ್ರನಾಮದಲ್ಲಿ ಆ ಅರ್ಥ ಒಂದೊಂದೇ ತನ್ನಷ್ಟಕ್ಕೆ ತಾನೇ ಆಗಕ್ಕೆ ಶುರು ಆಗುತ್ತೆ. ಆವಾಗ ಅವರು ಒಂದು ಲೆವೆಲ್ಗೆ ಹೋಗಿದ್ದಾರೆ. ಆ ತಮಸ್ಸು ಹೋಗಿ ಆ ರಜಸ್ಸು ಇನ್ನೇನು ಕರಗ್ತಾ ಇದೆ ಮಣಿಪುರ ದಾಟುವಾಗ. ಅಂದರೆ ಏನರ್ಥ? ಆತ್ಮವೈಭವ ಲಲಿತಾ ಒಂದು ನಾಮದ ಒಂದು ಏನು ಅರ್ಥಗಳು ಅದು ಗೋಚರವಾಗ್ತಾ ಇದೆ. ಅದು ಅದ್ವಿತೀಯವಾದ ಅನುಭವ, ವೈಭವ, ಅನಂತ ವೈಭವ ಅದು. ಅದನ್ನು ನಾವು ಬರೀ ಅದು ಹೇಳ್ತಾರೆ ವೈಭವ ರಸ ಅಂತ. ಅವಳ ನಾಮ ಒಂದೊಂದು ಅಮೃತ ನಾಮ ಅನಿಸುತ್ತೆ, ಒಂದೊಂದು ಕಾವ್ಯದ ಪದ ಅನಿಸುತ್ತೆ, ಮಧುರ ರಸ ಅನಿಸುತ್ತೆ. ಬರೀ ಹೆಸರು ಅನ್ಸಲ್ಲ ದೇವಿದು. ಅದು ದಾಟಿ ಹೋದ ತಕ್ಷಣ ಎಷ್ಟು ಒಳಗಡೆಯಿಂದ ನಮಗೆ ಒಂದು ಪ್ರೇರಣೆ ಉಂಟಾಗತ್ತೆ. ದೇವಿನ ಹಂಬಲಿಸ್ತೀವಿ, ನೋಡಬೇಕು ಅಂತ. ಆಗ ಎಲ್ಲ ಓದಿರೋರಿಗೆ, ಓದಿಲ್ಲದೆ ಇರೋರಿಗೂ ಕೂಡ, ಅಕ್ಷರ ಗೊತ್ತಿಲ್ಲದೆ ಇರೋರಿಗೂ ಕೂಡ ಅಕ್ಷರ ಗೋಚರವಾಗತ್ತೆ. ವರ್ಣರೂಪ ಕಾಣಿಸುತ್ತೆ. ದೇವಿ ಅಕ್ಷರಗಳು, ವರ್ಣಗಳು ಅಂದರೆ ಅಕ್ಷರಗಳು, ಶಬ್ದ ಕೇಳಿಸುತ್ತೆ ಅವ್ರಿಗೆ. ಬೇರೆ ಹೊರಗಡೆ ಓದೋದೇ ಬೇಡ, ಆ ಶಬ್ದಗಳು ಕೇಳಿಸುತ್ತೆ. ಅದೇ ಶಬ್ದನ ಬ್ರಹ್ಮಸ್ವರೂಪ ಅಂತ ಹೇಳ್ತಾರೆ. ಓಂ ಅಂತ ಒಳಗಡೆ ಕೇಳಿಸುತ್ತೆ. ಓಂ ಕೇಳಿದಾಗ ಎಲ್ಲ ಅಕ್ಷರಗಳು ಸಿಕ್ತು ಅವರಿಗೆ ಅಂತಾನೆ ಅರ್ಥ. ಅಕ್ಷರಗಳ ಜೋಡಣೆ ಗೊತ್ತಾಗತ್ತೆ. ಲಕ್ಷಾಂತರ ಒಂದು ಪದಪುಂಜಗಳು ಅವ್ರ ಕಣ್ಣೆದುರಿಗೆ ಬರುತ್ತೆ. ಕೋಟ್ಯಾಂತರ ಕಾವ್ಯಗಳು ಒಂದು ನಾಲಿಗೆ ಮೇಲೆ ಹರಿಯತ್ತೆ. ನಾಟಕಗಳು, ಕಾದಂಬರಿಗಳನ್ನು ಬರೀತಾರೆ, ಪುಣ್ಯಕಥೆಗಳನ್ನು ಬರೀತಾರೆ, ವೇದೋಪನಿಷತ್ತು, ಮನುಸ್ಮೃತಿ ಎಲ್ಲವೂ ಕೂಡ ಕಲೆ ಬಂದ್ಬಿಡುತ್ತೆ. ದೇವಿಯ ಕಲಾತ್ಮಕವಾಗಿ, ಜ್ಞಾನಾತ್ಮಕವಾಗಿ, ವೈವಿಧ್ಯಪೂರ್ಣವಾಗಿ ಅವಳು ಕಾಣಿಸ್ಕೊಳ್ಳೋಕೆ ಶುರು ಮಾಡ್ತಾಳೆ. ಆ ರೀತಿ ಅದನ್ನು ಅವಳು ಕೃಪೆ ಅಂತ ಹೇಳಬೇಕು. ಅದಕ್ಕೆ ದೇವಿಯನ್ನು ವರ್ಣರೂಪಿಣಿ ಅಂತ ಹೇಳ್ತಾರೆ. ಇದು ಬಂದ ತಕ್ಷಣ ಇದು ತಲೋಧರಿ, ಮಂತ್ರಸಾರ, ಛಂದಸ್ಸಾರ, ಶಾಸ್ತ್ರಸಾರ, ಮಂತ್ರಸಾರ, ತಲೋಧರಿ, ಉದಾರ ಕೀರ್ತಿ, ಉದ್ಧಾಮ ವೈಭವ, ವರ್ಣರೂಪಿಣಿ, ಉದ್ಧಾಮ ವೈಭವ. ಅವಳ ವೈಭವವನ್ನು ನೋಡೋದಕ್ಕೆ ಎಲ್ಲ ವರ್ಣರೂಪಿಣಿ ಅಂದರೆ ಅಕ್ಷರಗಳ ರೂಪದಲ್ಲಿ ಅವಳು ಕಾಣಿಸ್ಕೊಳ್ತಾಳೆ. ವೈಭವ ವರ್ಣರೂಪಿಣಿ. ಆಗ ನಮಗೆ ಜನ್ಮ ಮೃತ್ಯು ಜರ ತಪ್ತ. ಜನ್ಮ ಮೃತ್ಯು ಜರ. ಜನ್ಮ ನಮಗೆ ಅಂಟಲ್ಲ, ಜರ ಉಪ್ಪು ಅಂಟಲ್ಲ, ಮೃತ್ಯು ರೋಗ ಯಾವುದೂ ಅಂಟಲ್ಲ. ಆ ಸ್ಥಿತಿನಲ್ಲಿ ಜನ್ಮ ಮೃತ್ಯು ಜರ ತಪ್ತ ಎಲ್ಲದರಿಂದ ಬಿಡಿಸ್ತಾಳೆ. ಜನ ವಿಶ್ರಾಂತಿದಾಯಿನಿ. ಎಲ್ಲ ಅತಿಶಯವಾಗಿ ಅದಕ್ಕೆ ಉಪನಿಷತ್ತು ಘೋಷಿಸುತ್ತೆ. ಉಪನಿಷತ್ತು ಸರ್ವೋಪನಿಷತ್ತು ದುಷ್ಟ ಉಪನಿಷತ್ತುಗಳು ಘೋಷಿಸಿ ಹೇಳುತ್ತೆ, ಅವಳು ಶಾಂತಿಗೆ ಶಾಂತಿ. ನೀವು ಶಾಂತಿ ಅಂದರೆ ಅವಳು ಅದಕ್ಕಿಂತ ಶಾಂತಿ, ಶಾಂತಿಗೆ ಮೀರಿದ ಶಾಂತಿ, ಶಾಂತ್ಯಾತೀತ ಅಂತ ಹೇಳ್ತಾರೆ. ಆ ಪ್ರಶಾಂತವಾಗಿರುವ ಒಂದು ಅನುಭವ ನಮಗೆ ಉಂಟಾಗುತ್ತೆ. ಅದಕ್ಕೆ ಹೇಳೋದು ಅರ್ಥ. ಆ ಒಳಗಡೆಯಿಂದ ಬಂದದ್ದು ವಿದ್ಯೆ, ಬೇರೆ PhD ಅಲ್ಲ. ಅದಕ್ಕೇನು ರಾಮಕೃಷ್ಣ ಪರಮಹಂಸರು ಏನು ಓದಿದ್ರು, ರಮಣ ಮಹರ್ಷಿಗಳು ಏನು ಓದಿದ್ರು, ಏನು ಓದೋದು ಬೇಕಿಲ್ಲ. ಅಂಥ ವಿದ್ಯೆ, ಆ ಶ್ರೀವಿದ್ಯೆ ಅನ್ನೋದು ಅಂಥ ವಿದ್ಯೆ. ಅದು ಆತ್ಮವಿದ್ಯೆಗಿಂತ ಬೇರೆ ವಿದ್ಯೆ ಇಲ್ಲ. ಅದ ವಿದ್ಯೆ ಅಂದ ತಕ್ಷಣ ಅದು ಸಂಪನ್ನವಾಗೋದು ಯಾವಾಗ? ಅದರಲ್ಲಿ ತುಂಬ ಗಂಭೀರ ಇರುತ್ತೆ. ಅವಳು ಗಂಭೀರ ಅಂತ ಹೇಳ್ತೀವಿ. ಅವಳ ಗಂಭೀರ, ಗಗನಾಂತಸ್ಥ, ಗರ್ವಿತ, ಗಾನಲೋಲುಪ ಅಂತ ಹೇಳ್ತೀವಲ್ಲ, ಆ ಗಂಭೀರತೆ ಇರುತ್ತೆ ವಿದ್ಯೆಯಲ್ಲಿ. ಯಾಕೆ ಅಂದರೆ ಜ್ಞಾನ ಇದೆ, ಶಾಂತ ಇದೆ, ಸಮಾನತ್ವ ಇದೆ. ಶಾಂತ ಅಂದರೆ ಅದಕ್ಕೆ ಕೃಷ್ಣ ಅರ್ಜುನನಿಗೆ ಹೇಳ್ದ, ನನಗೆ ಸಮಾಧಾನ ಇಲ್ಲ ಅಂದಕ್ಕೆ ಸಮಾಧಿಯಲ್ಲೇ ಸಮಾಧಾನ. ನಾವು ಅದನ್ನು ಯಾವ ರೀತಿ ಮಾತಾಡ್ತೀವಿ? ಅಯ್ಯೋ ನಂಗೆ ಸತ್ತ ಮೇಲೆ ಬಿಡುಗಡೆ, ನಂಗೆ ಸತ್ತ ಮೇಲೆ ಸಮಾಧಾನ ಅಂತೀವಿ. ಅದಲ್ಲ. ಸಮಾಧಿ, ಸಮತ್ವ, ಸಮತೋಲನದಲ್ಲಿ ಸಮಾಧಾನ ಸಿಗುತ್ತೆ. ಇದನ್ನು ನಾವು ತಿಳ್ಕೋಬೇಕು. ಸಮಾಧಾನ, ದ್ವಂದ್ವ ಇರೋದಿಲ್ಲ, ಸಾತ್ವಿಕ ಭಾವ ಇರುತ್ತೆ. ನಮಗೆ ವಿದ್ಯೆಯ ಲಕ್ಷಣಗಳು ಗೊತ್ತಾಗುತ್ತೆ. ಅಂದರೆ ವಿದ್ಯೆಯ ಲಕ್ಷಣದಲ್ಲಿ ಜ್ಞಾನ ಇದೆ, ಶಾಂತಿ ಇದೆ, ಸಮಾಧಾನ ಇದೆ. ಅದು ಸಮುದ್ರದ ಆಳ ನೋಡಿ. ಸಮುದ್ರ ಮೇಲ್ಗಡೆ ಒಂದೊಂದು ಸತಿ ಅಲೆ ಬಂದರೆ ಒಂದು ಆನೆ ಅಷ್ಟು ಎತ್ತರ ಬರುತ್ತೆ ಅಲೆ, ಆದರೆ ಒಳಗಡೆ ಹೆಂಗಿದೆ? ಶಾಂತಿ. ಅದಕ್ಕೆ ಅವಳು ಒಳಗಡೆ ಆ ಗಗನದಲ್ಲಿರ್ತಾಳೆ. ಅವಳು ಸ್ಪೇಸ್ನಲ್ಲಿ ಇನ್ನೂ ಮೇಲೆ ಹೋದರೆ ಗಗನಾಂತರಸ್ಥ. ಅದಕ್ಕೆ ದಹರಾಕಾಶ. ಅದಕ್ಕೆ ಆ ಒಳಗಡೆ ಹೋಗೋದುವಾಗ ಭೂತಾಕಾಶ, ದಹರಾಕಾಶ, ಪರಾಕಾಶ, ಈ ಥರ ಅವಳು ಅಲ್ಲಿ ಗಗನ ಅಲ್ಲಿ ಇರ್ತಾಳೆ.
ಗಗನಾಂತ